ಅರಮನೆ ನಗರಿ ಮೈಸೂರಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲವಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಂಧಿತ 24 ಯುವತಿಯರಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಬಂಧಿತ 7 ಯುವತಿಯರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಎಫ್ಎಸ್ಎಲ್ ತಂಡದಿಂದ ವಶಕ್ಕೆ ಪಡೆದ ಎಲ್ಲಾ ವಸ್ತುಗಳ ಪರಿಶೀಲನೆ ಆಗ್ತಾ ಇದೆ. ಬಂಧಿತರ ರಕ್ತದ ಸ್ಯಾಂಪಲ್ ಸಹ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. 54 ಜನ ಯುವತಿಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಪಡೆದಿದ್ದಾರೆ. ಎಲ್ಲಾ ವಸ್ತುಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಂಧಿತರ ರಕ್ತದ ಸ್ಯಾಂಪಲ್ ಸಹ ಎಫ್ಎಸ್ಎಲ್ಗೆ ರವಾನೆ ಆಗ್ತಾ ಇದೆ. ಇನ್ನು ಬಂಧಿತ 54 ಯುವತಿಯರನ್ನ ಇಲವಾಲ ಠಾಣೆಯಲ್ಲಿ ಪೊಲೀಸರು ವಿಚಾರಣೆ ನಡೆಸ್ತಾ ಇರೋ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಮೈಸೂರು ಹೊರವಲಯದ ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ರೇವ್ ಪಾರ್ಟಿ ಕುರಿತಂತೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ವಿಷ್ಣುವರ್ಧನ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸದ್ಯ ನಾನೀಗ ಇಲವಾಲ ಪೊಲೀಸ್ ಠಾಣೆಯಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ನಿನ್ನೆ ತಡರಾತ್ರಿ ಕಾರ್ಯಾಚರಣೆಯನ್ನು ಮಾಡಿರುವಂತಹ ASP ನಾಗೇಶ್ ಅವರು ಕೂಡ ಇನ್ನೂ ಠಾಣೆಯಲ್ಲೇ ಇದ್ದಾರೆ. ಒಟ್ಟು 54 ಮಂದಿ ಸದ್ಯ ಈ ಠಾಣೆಯಲ್ಲಿ ಅವರನ್ನ ಕರೆತರುವಂತಹ ಕೆಲಸಕ್ಕೆ ASP ನೇತೃತ್ವದ ತಂಡ ಮುಂದಾಗಿತ್ತು. ರಾತ್ರಿ ಇಡೀ ದಾಳಿಯನ್ನು ನಡೆಸಿದ್ರು. ದಾಳಿ ನಡೆದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಕ್ಕೂ ಕೂಡ ಕೆಲವರು ಮುಂದಾಗಿದ್ರು. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸುಮಾರು 54 ಮಂದಿಯನ್ನು ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅದರ ಪೈಕಿ 7 ಮಂದಿ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಅವರೆಲ್ಲರ FSL ತನಿಖೆಗಳು ಮತ್ತು ಅವರೆಲ್ಲರ ವರದಿಗಳನ್ನು ಸದ್ಯ ಈಗ ಪೊಲೀಸರು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಮೆಡಿಕಲ್ ಎಕ್ಸಾಮಿನೇಷನನ್ನು ಮುಗಿಸಿ ನಂತರ ಅವರೆಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸಬೇಕು. ಹೀಗಾಗಿ ಪೊಲೀಸರು ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಹಲವರು ಸದ್ಯ ಈಗ ಅಂದರೆ ನಿನ್ನೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರೂ ಕೂಡ ಇಲ್ಲೇ ಸ್ಥಳದಲ್ಲಿ ಬಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಮುಖವನ್ನು ಮುಚ್ಚಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ತಡರಾತ್ರಿ ರೇವ್ ಪಾರ್ಟಿ ನಡೆಯುವಂತಹ ಸ್ಥಳದಲ್ಲಿ ಕಲ್ಲು ತೂರುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ASP ಅವರು ನಾಗೇಶ್ ಅವರ ಕಾಲಿಗೂ ಕೂಡ ಪೆಟ್ಟಾಗುವಂಥ ಕೆಲಸಕ್ಕೆ ಮುಂದಾಗಿತ್ತು. ಹಲವರು ಇಲ್ಲಿ ಇರುವಂತಹವರು ಪ್ರತಿ ವಾರ ಆ ಸ್ಥಳದಲ್ಲಿ ಹೋಗಿ ಪಾರ್ಟಿಯನ್ನು ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಕೂಡ ತಿಳಿದು ಬರ್ತಿದೆ. ಇನ್ನು ಆ ಜಮೀನಿನ ಮಾಲೀಕ ಯಾರು, ಏನೆಲ್ಲ ಕ್ರಮಗಳು ಆಗ್ತಿದೆ, ಈ ಎಲ್ಲ ವಿಚಾರಗಳ ಕುರಿತಂತೆ ಈಗಷ್ಟೇ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ತನಿಖೆ ಆರಂಭಿಸಿದ ಬಳಿಕ ಅವರೆಲ್ಲರನ್ನೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರೆದುಕೊಂಡು ಹೋಗ್ತಾರೆ. FSL ಟೀಮ್ ಕೂಡ ಒಳಗೆ ಬಂದಿರುವ ಕಾರಣದಿಂದಾಗಿ ಅವರ ರಕ್ತದ ಮಾದರಿಯನ್ನು ಕೂಡ ಪರೀಕ್ಷೆ ಮಾಡಿ ಅವರು ಒಂದು ವೇಳೆ ಮಾದಕ ದ್ರವ್ಯಗಳನ್ನು ಏನಾದರೂ ಸೇವಿಸಿದ್ರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯ ಅವರೆಲ್ಲರನ್ನೂ ಕೂಡ ಈಗ ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಧಿಸಿ ಇಡಿಸಲಾಗಿದೆ. ಸದ್ಯ ಖುದ್ದು ASP ಅವರ ನೇತೃತ್ವದಲ್ಲಿ FIR ಕೂಡ ದಾಖಲು ಆಗುವಂತಹ ಪ್ರಕ್ರಿಯೆಗಳು ನಡೀತಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಇಲವಾಲ, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.